ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದು ಬುಧವಾರ ಏಪ್ರಿಲ್ 2ನೇ ತಾರೀಕು. ಎದ್ದ ತಕ್ಷಣ ಗಿಡಗಳಿಗೆಲ್ಲ ನೀರು ಹಾಕಿ ಫ್ರೆಶ್ ಆಗಿ ಇರುವಂತಹ ಬ್ರಾಹ್ಮಿ ಎಲೆ ಒಂದೆಲಗ ಸೊಪ್ಪನ್ನು ಕಿತ್ಕೊಂಡು 5 ತಿನ್ನೋದ್ರಿಂದ, ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತಿನ್ನೋದ್ರಿಂದ ಬುದ್ಧಿ ಚುರುಕಾಗತ್ತೆ, ರುಚಿಯಾಗಿ ಇರುತ್ತೆ. ತಿಂತ ಅದೇ ಅಭ್ಯಾಸ ಆಗುತ್ತೆ. ನಂತರದಲ್ಲಿ ABC ಜ್ಯೂಸ್ ಅಂದರೆ ಆ್ಯಪಲ್, ಬೀಟ್ರೋಟ್, ಕ್ಯಾರೆಟ್ ಹಾಕಿ ಜ್ಯೂಸ್ ಮಾಡಿ ಒಂದು ಜ್ಯೂಸನ್ನು ಕೊಡಿದೆ. ಅದಾದ ನಂತರ ಅದು ರುಬ್ಬಿರ್ತೀವಲ್ವ, ತರಿ ಇರುತ್ತೆ, ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ನೀರು ಹಾಕಿ ಇದನ್ನು ನಾನಿಲ್ಲಿ ಗೋಧಿ ಹಿಟ್ಟಿಗೆ ಕಲಸಿ ಚಪಾತಿ ಅಂದರೆ ಬೀಟ್ರೋಟ್ ಚಪಾತಿ, ಪಿಂಕ್ ಚಪಾತಿ ಅಂತಲೇ ಹೇಳ್ಬಹುದು. ಮಕ್ಳುಗಳಿಗೆ ತುಂಬ ಇಷ್ಟ ಆಗುತ್ತೆ. ಏನಕ್ಕೆ ವೇಸ್ಟ್ ಮಾಡಬೇಕಲ್ವ, ಅದನ್ನೇ ಚಪಾತಿ ಹಿಟ್ಟಿಗೆ ಕಲಿಸ್ಬಿಟ್ಟು ನೆನೆಯೋಕ್ಕೆ ಇಟ್ಬಿಡ್ತೀನಿ. ಇದು ಬಂದು ಮಧ್ಯಾಹ್ನದ ಊಟಕ್ಕೆ. ಇದು ಚೆನ್ನಾಗಿ ನೆನೆಯಲಿ. ಬೆಳಿಗ್ಗೆ ತಿಂಡಿಗೋಸ್ಕರ ನಾನಿಲ್ಲಿ ಸಿಂಪಲಾಗಿ ಸಿರಿಧಾನ್ಯದ ಅಂಬ್ಲಿ ಮಾಡ್ಕೋತಾ ಇದ್ದೀನಿ. ಹಾಗೆ ಇನ್ನೊಂದು ಸ್ವಲ್ಪ ಮಿಕ್ಕಿತ್ತಲ್ವ ಬೀಟ್ರೋಟ್ ರಸ, ಇದನ್ನು ಏನು ಮಾಡ್ತೀನಿ ಅಂತ ಅಂದರೆ ನಾನು ಇದನ್ನು ಐಸಾಗಿ ಮಾಡಿ ಮುಖಕ್ಕೆ ನೀಟಾಗಿ ಮಸಾಜ್ ಮಾಡ್ಕೋತೀನಿ. ಇಲ್ಲಿ ಐಸ್ತಿದೆ ಅಲ್ವಾ, ಇದಕ್ಕೇ ಹಾಕೋತೀನಿ. ಫಸ್ಟೆಲ್ಲ ನಾನು ಮಾಮೂಲಿ ಐಸ್ಗೆ ಕ್ಯೂಬ್ಸ್ ಆಗಿ ಹಾಕೋತಾ ಇದೆ. ಇವಾಗಿದೆ ಇರೋದ್ರಿಂದ 4ಕ್ಕೂ ಮಿಕ್ಕಿರೋದು ಕರೆಕ್ಟಾಗಿ ಫಿಲ್ ಆಯಿತು. ನನ್ನ ಮುಖಕ್ಕೆ ಏನೇನು ಒಂದು ಹಚ್ಚಿ ಒಂದು ಬಿಡ್ತೀನಿ ಅಂತ ಅಲ್ಲ, ಫುಲ್ ನ್ಯಾಚುರಲಾಗಿ ಮನೆಯಲ್ಲಿ ಸಿಗುವಂತಹ ಎಲ್ಲ ಪದಾರ್ಥನೂ ಹಚ್ಚಿದ್ರೆ, ಹಾಗೆ ತಿನ್ನೋದು ಆಗಬೇಕು, ಮುಖಕ್ಕೂ ಹಚ್ಚಬೇಕು, ಆವಾಗಲೇ ಗ್ಲೋನೆಸ್ ಬರೋದು. ಹಾಗೆ ಅಂಬ್ಲಿಗೆ ಮಜ್ಜಿಗೆ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಬಾದಾಮು, ಹಾಗೆ ಬ್ಲೂಬೆರ್ರಿ, ಸೇಬು, ಹಾಗೆ ಒಂದೊಂದು ಲೋಟ ಅಂಬ್ಲಿ, ಇದಿಷ್ಟು ಕುಡಿದು ಮುಗಿಸಿದ್ವಿ ಬೆಳಗ್ಗೆ ತಿಂಡಿಗೋಸ್ಕರ. ಇವಾಗ ಮುಖಕ್ಕೆ ನಾನು ನಿನ್ನೆ ಹೇಳಿದೆ ಅಲ್ವಾ ಆಯಿಲ್ಲು ಅಂತ, ಸೊ ಈ ಒಂದು ಆಯಿಲ್ನ ಅಪ್ಲೈ ಮಾಡಿ ಬಿಟ್ಬಿಡ್ತೀನಿ. ನಂತರದಲ್ಲಿ ಚಪಾತಿ ಮಾಡ್ತಾ ಇದ್ದೆ ಅಲ್ವಾ ಮಧ್ಯಾಹ್ನಕ್ಕೆ, ಅದಕ್ಕೇ ನಾನಿಲ್ಲಿ ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ತುಂಬ ಸಖತ್ತಾಗಿರುತ್ತೆ ಇವತ್ತಿನ ಮಧ್ಯಾಹ್ನದ ಊಟ. ಹಾಗಲಕಾಯಿ ಪಲ್ಯ ಹಾಗೆ ಚಪಾತಿ, ಪಿಂಕಿ ಚಪಾತಿ ಎಷ್ಟು ಸ್ಮೂತಾಗಿದೆ ನೋಡಿ. ಒಬ್ಬೊಬ್ಬರು ಹೇಳ್ತಾರೆ ಬೀಟ್ರೋಟು ಪಾಲಕು ಎಲ್ಲ ರುಬ್ಬಾಕಿದ್ರೆ ಒಲ್ಟು ಬಂದುಬಿಡುತ್ತೆ ಚಪಾತಿ ಅಂತ. ಯಾವುದೇ ಕಾರಣಕ್ಕೂ ಆಗಲ್ಲ, ಚೆನ್ನಾಗಿ ನೆನೆದ್ರೆ ಸೂಪರಾಗಿರುತ್ತೆ. ಅದ್ರ ಜೊತೆಗೆ ಬಿಸಿಬೇಳೆ ಬಾತು ತಿಂದು ನಾಳೆ ತಿಂಡಿಗೋಸ್ಕರ ನಾನಿಲ್ಲಿ ಅಕ್ಕಿ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ನೆನೆ ಹಾಕ್ತೆ. ನಂತರದಲ್ಲಿ ಅದೇ ಆಯಿಲ್ ಮೇಲ್ಗಡೆ ನೆನ್ನೆ ತೋರಿಸಿದಂತಹ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿ ನೀಟಾಗಿ ವಾಶ್ ಮಾಡಿದೆ. ಥ್ಯಾಂಕ್ ಯು.